ಎಷ್ಟರ ಹೊಟ್ಟೆ ಒಂದು ನಮ್ನಿ ಸಂಕಟ ಆಗತ್ತವ ಇದರ ಹೊಟ್ಟೆ ಒಂದು ನಮ್ನಿ ಕೈಯಾಗ ಹಾಕಿ ಕಲ್ಸಾಡಿ ಬಿಟ್ಟಂಗ ಆಗತೈತಿ ನೋಡು. ಆ ನಮ್ನಿ ಹೊಟ್ಟೆ ಒಂದು ನಮ್ನಿ ದುಂಡಿಸ್ದಂಗ ಆಗತೈತಿ. ಯಾಕೆ ಹಿಂಗ ಆಗತೈತಿ? ಹಾ ಈ ಲಕ್ಷ್ಮಿಗೆ ಏನಾತ? ಏ ಪಾಪ ಯಾಕ ಒಂಥರ ಮಾಡಕತ್ತಾಳ? ಏನಾತ ಏನ? ಅವ್ರೆಲ್ಲ ನನ್ನ ಕಣ್ ತಪ್ಪಿಸಿ ಎಲ್ಲಿ ಏನಾರ ಹಾಕಿಕ್ಕಿದ್ರೆ ಏನ್ ಆಕಿಗೆ? ಹೊರಗಡೆ ಹೋಗ್ತೀನಿ. ಹಾ ಪಾಪ ಏನಾತ ಏನ? ಪಾಪ ಎಲ್ಲವ್ರು ಏನಾರ ಹಾಕ್ಬಿಟ್ರೆ ಏನ? ಇಷ್ಟು ನನ್ನ ಕಾಯಕತ್ರು ಅವರು ಯಾವ ಮಾಯದಾಗ ಹಾಕಿದ್ದಾರೆ? ಇವ ಅದೇವ್ರು ಏನಾಗ್ಬಾರ್ದಪ್ಪ. ತಡಿ ಬರ್ತೀನಿ, ಏನಾಗ್ತೀನಿ ನೋಡ್ತೀನಿ ತಡಿ. ಅಯ್ಯೋ ಪಾಪ ಏನ ಮಾಡಿಬಿಟ್ಟದ? ಅವ್ರು ಏನೋ ಹಾಕಿಬಿಟ್ಟದ ಆಕಿಗೆ. ಅಯ್ಯೋ ಅಯ್ಯೋ ನಾನು ಎಲ್ಲಿದ್ನು? ಹೆಂಗ ಇದು? ಏನ್ ಮಾಡ್ಲಪ್ಪ ದೇವ್ರಿ? ಏನ್ ಮಾಡ್ಲಿ ನಾನು? ಲಕ್ಷ್ಮಿ ಲಕ್ಷ್ಮಿ ಏನಾತ? ಏನಾತ? ಯಾಕೆ ವಾಂತಿ ಮಾಡ್ಕೊಳಕತ್ತಿ? ಏನಾತ? ಆರಾಮದಿ ಇಲ್ಲ? ಯಾಕಂದ್ರೆ ಮುಂಚೆ ನಂತರ ಒಂಥರ ಸಂಕಟ 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 ಆಗತ್ತಿತ್ತು. ಈಗ ನಮ್ಮನೆ ಒಬ್ಳಿಗೆ ಒಬ್ಳಿಗೆ ಬರಕತ್ತಿತ್ತು. ಅದಕ್ಕೆ ಬಂದು ವಾಂತಿ ಮಾಡ್ಕೊಂಡೆ. ಯಾಕ ಸಮಾಧಾನನ ಇಲ್ರಿ? ಏನಾರ ನೀರು ಕುಡಿಯೋಕೆ ಒಂದ್ ಅನ್ಸತ್ತೈತಿ ಮನಸ್ಸು. ನೀರು ಕುಡಿದ್ರು ಒಬ್ಳಿಗೆ ಬರತೈತ್ರಿ. ಯಾಕ ಏನೇನ ಸುಸ್ತಾಗೈತಿ. ಹೌದಾ? ಬಾ ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ನಡಿ ಒಳ ನಡಿ, ಮಕ್ಕಳು ನಡಿ. ಓ ಈಕೆ ಗಂಡ ಅನ್ಸುತ್ತೆ ಬಹುಶಃ. ಎಷ್ಟು ಒಳ್ಳೆತದನ ಪಾಪ. ತಡಿ ಜಲ್ದಿ ಡಾಕ್ಟರ್ನ ಕರ್ಕೊಂಡ್ ಬರ್ತಾನೆ, ನಾನು ನೋಡ್ತೀನಿ. ಯಾಕ ಈಕೆ ಏನಾತ? ಒಮ್ಮಿದ ಮಕ್ಳಿಗೆ ಅಲ್ಲ ನಾವು ವಾಂತಿ ಮಾಡ್ಕೊಳಕತ್ತ. ಅಲ್ಲ ಅದೇನಾರ ಹಾಲು ಹಾಕಿ ಕುಡಿಸಿದ್ದೇನೆ. ಅಲ್ಲ ಅಡಿಗೆ ನಾವಂತೂ ಇನ್ನೂ ಮಾಡಿಲ್ಲ, ಮಾಡಕ್ ಹೋಗಿದ್ವಿ. ಅಡಿಗೆ ಹಾಕಿ ಕೊಟ್ರಾತಂತಂದು ಇನ್ನೂ ಏನು ಕೊಟ್ಟಿಲ್ಲ ಅಂತ ಹಾಲನ್ನು ಚೆಲ್ಲೋದು. ಈಕೆ ಏನಾತ ಒಮ್ಮಿದ ಮಕ್ಳಿಗೆ? ಹೌದು ನನಗೂ ಅದ ಅನ್ಸತೈತಿ. ಒಟ್ನಾಗ ಹೆಂಗ ರೇಖಾಳಿ ನೆಗದ್ಬಿಟ್ಟು ನೆಲ್ಲಿಕೆ ಆಗೋಲ್ತಕತ್ತಾಗ ಈಕಿ ಸತ್ತಂದ್ರ ನಮ್ಮಣ್ಣ ಅನ್ಸಿಕ ಅಕ್ಕನ. ಅವಾಗ ಅದನ್ನ ಸಂಭಾಷಕೊಂತ ಆತು ಕೂಳು ನೀರು ಅಂತೇಳಿ ನಾವು ಇಲ್ಲೇ ಇದ್ರಾತು. ಆಮೇಲೆ ನಮ್ಮ ಮಕ್ಕಳು ನೋಸಿಲೆ ಕರ್ಕೊಂಬಂದ್ರಾತು, ನಮ್ಮ ಗಂಡನ ಕರ್ಕೊಂಬಂದ್ರಾತು. ಆಮೇಲೆ ನಮ್ಮಣ್ಣಗ ಮತ್ತೆ ಅದಕ್ಕಿಲ್ಲ ಸುಮ್ಮನೆ ಇರ್ತಾನ. ಹಿಂಗಾರಾದ್ರೆ ನಮ್ಗೆ ಒಟ್ಟೆ ಚಲೋನಾತು. ಒಟ್ಟು ಎತ್ತಗ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ರೆ ಸಾಕಪ್ಪ ದೇವ್ರಿ. ಹೌದೌದಕ್ಕ, ಹಿಂಗಾರಾದ್ರೆ ಸಾಕಪ್ಪ ದೇವ್ರಿ. ಅದು ಸೆಟಗೋಲಿಕ್ಕೆ. ಅಯ್ಯೋ ಅಯ್ಯೋ ಎಂತ ಕೆಟ್ಟ ನೇತ್ರದಾರಲ್ಲ ಯವ ಇವರು. ಆ ಹುಡುಗಿ ಪಾಪ ಏನಾಗೈತೆ ಏನ ಅಷ್ಟು ವಾಂತಿ ಮಾಡ್ಕೋಕತ್ತೈತಿ. ನಾನು ನೋಡಿದ್ರೆ ಯಾಕ ಏನ ಅಂತ ಅಷ್ಟು ಭಯ ಬರಾಕತೈತಿ. ನನ್ನಂತಕಿ ನಾನು ಮನುಷ್ಯಳ ಇದ್ರಾಗಿಲ್ಲ, ಆತ್ಮ ಒಂದು ಗಾಳಿ ರೂಪ ತೆಗಿದ್ದಕ್ಕೆ ನನಗ ಇಷ್ಟ. ಹುಡುಗಿನ ನೋಡಿ ಅಷ್ಟು ಮನಸ್ಸು ನೋವಾಕತೈತಿ. ಇವರು ಸ್ವಂತ ಅಣ್ಣನ ಹೆಂಡತಿ, ಸ್ವಲ್ಪ ಕನಿಕರ ಬೇಡ. ಆಕಿನೇ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ತಮ್ಮ ಅನ್ನ ಕೂಳು ಎಲ್ಲ ಮಕ್ಕಳು ಮರಿನೆಲ್ಲ ನೋಡ್ಕೊಳಕತ್ತಾರ. ಇಷ್ಟಾದ್ರೂ ಒಂದು ಚೂರ ಆ ಅನ್ನದ ಋಣಕ್ಕಾದ್ರೂ ಇವಕ್ಕೊಂಚೂರು ಮಾನವೀಯತೆ ಇಲ್ಲಲ್ಲ. ಥೂ. ಬರ್ರಿ ಬರ್ರಿ ಡಾಕ್ಟರ್, ಬರ್ರಿ ಜಲ್ದಿ ಬರ್ರಿ. ಏಕ ಡಾಕ್ಟರ್ ಬಂದ್ರೆ ಅನ್ಸುತ್ತೆ. ಬರ್ರಿ ಡಾಕ್ಟರ್, ಇಲ್ಲಿ ಮಕ್ಕೊಂಡು ಹೋಗ್ರಿ. ಯಾಕೆ ನಾನು ನೀರು ಸತಿ ಕುಂತಂತ್ರಿ? ಏನಾತ್ರಿ ಏನ್ರಿ ಒಮ್ಮಿದ ಮಕ್ಳಿಗೆ? ಬರ್ರಿ ನೋಡಿ ಬರ್ರಿ ಜಲ್ದಿ. ಆಯ್ತಾಯ್ತಪ್ಪ ಬರ್ತೀನಿ ತಡಿ. ಯಾಕಷ್ಟು ಗಾಬರಿ ಆಗ್ತಿ? ಏನಮ್ಮ ಎಷ್ಟು ಸಾರಿ ವಾಂತಿ ಆಯ್ತು? ಡಾಕ್ಟ್ರ ಒಂದೇ ಸಲ ಆತ್ರಿ, ಆದ್ರೆ ಬರೀ ಸಂಕಟರಿ. ಹೊಟ್ಟೆ ಸಮಾಧಾನನೇ ಇಲ್ಲ. ಯಾಕಂದ್ರೆ ನಿಂತ್ರು ತಲೆ ತಿರುದಂಗೆ ಆಗ್ತೈತಿ. ಭಾಳ ಸುಸ್ತು ಆಗ್ತೈತಿ. ನೀರು ಕುಡಿದ್ರೆ ಒಮ್ಮಿಗೆ ಬರತೈತ್ರಿ. ಭಾಳ ಅಂದ್ರೆ ಭಾಳ ಒಂಥರ ಸಂಕಟ ಆಗತೈತ್ರಿ. ಹೌದಾ? ಏನು ತಿಂದಿರಿ ಬೆಳಗ್ಗೆ? ಬೆಳಿಗ್ಗೆ ಉಪ್ಪಿಟ್ಟು ನಾಷ್ಟ ಮಾಡೀನ್ರಿ, ಆದ್ರೂ ಯಾಕ ಹಿಂಗ ಆಗತೈತ್ರಿ. ಹೌದಾ? ಏನಿಲ್ಲಳಮ್ಮ, ಎಲ್ಲ ಖುಷಿ ವಿಚಾರನ. ಡಾಕ್ಟರ್ ಏನಾಗಿತ್ರಿ ನನ್ನ ಹೆಂಡತಿಗೆ? ಯಾಕೆ ಹಿಂಗೆ ಹಾಕತ್ತೈತ್ರಿ ಆಕಿಗೆ? ಏನು ಏನಾರ ದೊಡ್ಡ ದವಾಖಾನೆ ಕರ್ಕೊಂಡು ಹೋಗ್ಬೇಕನ್ರಿ? ಹೇಳ್ರಿ ಡಾಕ್ಟರ್, ಎಷ್ಟೆಲ್ಲ ಖರ್ಚಾಗಲಿ ಕರ್ಕೊಂಡು ಹೋಗ್ತೀನಿ. ಯಾ ದೊಡ್ಡ ದವಾಖಾನಿಗೂ ಬೇಡ, ಯಾವುದು ಬೇಡ. ನಿಮ್ಗೆ ಒಂದು ಖುಷಿ ವಿಚಾರ ಐತೆ ನೋಡ್ರಿ, ಇಬ್ರು ಗಂಡ ಹೆಂಡತಿಗೆ. ಹೌದ್ರಿ? ಅಲ್ಲ ನನ್ನ ಹೆಂಡತಿಗೆ ಆರಾಮಿಲ್ಲ ಅಂದ್ರೆ ಖುಷಿ ವಿಚಾರ ರೀ ಡಾಕ್ಟರ್. ಏನ್ರಿ ಅಂತದು? ಏನಿಲ್ಲ, ನಿಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಆಗ್ಯಾರ ನೋಡ್ರಿ. ಹಾ ಏನು ಹೇಳಕತ್ತೀರಿ ಡಾಕ್ಟರ್? ಇನ್ನೊಂದ್ಸಲ ಚೆಕ್ ಮಾಡ್ರಿ. ಕರೆಯವ್ರಿ, ಇನ್ನೊಂದ್ಸಲ ಹೇಳ್ರಿ. ಖರೇವ್ರಿ, ನಿಜವಾಗೂ ನಿಮ್ಮ ಹೆಂಡತಿ ಹೊಟ್ಟಿಲಾಗ್ಯಾರ್ರಿ. ಬಹುಶಃ ಈಗ ಅದು 1.5 ತಿಂಗಳು ಆಗಿರ್ಬೋದು ರೀ. ಅವ್ರಿಗೆ ಗೊತ್ತಾಗಿಲ್ಲ. ಅದು ಭಾಳ ಸಂಕಟ ಆಗತೈತೆ ಅಂತ ನಾವು ಹಿಂತಿಕೊಂಡ್ರೆ ಇವತ್ತು ಅವ್ರಿಗೆ ಆ ಸೆನ್ಸ್ ಅನ್ಸಿರ್ಬೋದು. ಅವ್ರಿಗೆ ಹೊಟ್ಟಿಲಾಗ್ಯಾರಿ. ಏನಮ್ಮ ಹೊಟ್ಟೆ ಪಾಪು ಐತಿ, ಏನು ಅಂಜಕ್ಕೆ ಹೋಗಬೇಡ. ಬೇಯಿಸಿ ಟಾಣಿಕು ಹಣ್ಣು ಹಂಪ್ಲ ಕಾಯಿಪಲ್ಲೆ ಎಲ್ಲ ತಿನ್ನು, ಖುಷಿ ಅಂತ ಇರು. ಎಷ್ಟು ದಿವಸ ತನಕ ನಿನ್ನ ಮಕ್ಳು ಅಂತ ನಾನು ಅಂತೆ ಬಂದು ತೋರ್ಸ್ಕೊಂಡು ಈಗ ನೋಡು ಅದೇವ್ರು ನಿನ್ನ ಮಕ್ಕಳು ಕೊಟ್ಟಾನ. ಎದ್ದೇಳ ಇನ್ನೇನು ಆರಾಮ್ ಹೆಂಗಿರ್ಬೇಕಂದ್ರೆ ಈಗ ನಿನಗೆ ಏನೇನು ಬೇಕು ಔಷಧಗಳಿಗೆಲ್ಲ ಕೊಡ್ತೀನಿ. ಒಳ್ಳೊಳ್ಳೆ ಸಂಗೀತ ಕೇಳು, ಒಳ್ಳೊಳ್ಳೆ ಕತಿ ಕೇಳು, ಆರಾಮಾಗಿರು. ಆಮೇಲೆ ಬ್ಲಡ್ ಕ್ಯಾಲ್ಸಿಯಂ ಹೆಚ್ಚಾಗಂತ ಊಟ ಮಾಡಮ್ಮ. ಏನ ನೀವು ಹೇಳಕತ್ತಿದ್ ಕರೆ ಅಲ್ರಿ? ನಿಜವಾಗೂ ನಾ ಹೊಟ್ಟಿಲಾಗಿನ್ರಿ. ನಿಜವಾಗೂ ನಮ್ಮ ಹೊಟ್ಟೆ ಪಾಪು ಐತ್ರಿ. ನನಗೆ ಕಣಿ ಹೇಳಮ್ಮ ಹೇಳಿದ್ಲು. ಅದು ಇವತ್ತ ಎಲ್ಲ ಹಿಂಗಂತಂದ್ರೆ ಆ ದೇವ್ರ ನನಗೆ ಹೊಟ್ಟೆಗೆ ಪಾಪು ನಿಟ್ಟಾನ ಅನ್ಸತೈತ್ರಿ. ನಿಜವಾಗೂ ಡಾಕ್ಟರ್, ನಂಗೆ ಭಾಳ ಖುಷಿ ಆಗ್ತೈತ್ರಿ. ನನ್ನ ಕಷ್ಟದ ದಿನಗಳೆಲ್ಲ ಕರೆಗೋದು. ಇನ್ನು ಮುಂದೆ ನನ್ನ ಜೀವನದ ಸುಖದ ದಿನಗಳು ಬರ್ತಾವ. ಇನ್ನು ಮುಂದೆ ನಮ್ಮನೆ ತುಂಬಾ ಕಿಲ ನಗು ಇರುತ್ತಲ್ರಿ ಡಾಕ್ಟರ್? ಯಾಕ ಇದೇನಯ್ಯವ? ಅಲ್ಲ ನಾವು ಔಷಧ ತಂದು ಹಾಕಿ ಮಕ್ಳು ಆಗ್ಬಾರ್ದಂತ ಮಾಡಕ್ ಹೋದ್ರೆ ಆಗ್ಲೇ ದೇವ್ರ ಹೊಟ್ಟೆಗೆ ಇಟ್ಟಬಿಟ್ಟಂದಲ್ಲ ಯವ್ವ. ಹೊಟ್ಟಿಲದಲ್ಲ ಹೆಂಗ್ ಮಾಡದ? ಯಾಕ ಆತ್ ಮುಗೀತು. ಇನ್ನು ನಾವು ಕನಸು ಕಾಣೋದು ಎಲ್ಲ ಸುಮ್ಮನೆ ಎಲ್ಲ ಮುಗೀತು. ಇನ್ನಿಕ್ಕೆ ಹೊಟ್ಟಿಲಿದಾಳಂದ್ರೆ ಇನ್ನು ನಮ್ಮನ್ನ ಯಾರು ದರ್ಕಾರ ಮಾಡ್ತಾರೆ? ಇನ್ನು ನಮ್ಮ ಮಕ್ಕಳನ್ನ ಯಾರು ಹೊಳ್ಳಿ ನೋಡ್ತಾರೆ? ನಮ್ಮ ಅಣ್ಣ ಮೂಗುಲು ಮೂರಾಗೇನೀಗ. ಇನ್ನೇನು ಹೆಂಡ್ತಿನ ಕಾಲ್ ನೆಲ್ ಮಸೆ ತಿಟ್ಕೊಳ್ಳಾರ್ದಂಗೆ ಎತ್ಕೊಂಡು ಅಡ್ಯಾಡ್ತಾನ. ಇನ್ನ ನಮ್ದು ನಾಯಿ ಬಾಡ. ನಾವೇನು ಅನ್ಕೊಂಡಿದ್ವಿ ಆಗಲ್ಲ. ಹೊಟ್ಟಿಲದ ಇನ್ನ ಆಗ್ಲಾರ್ದಂಗೆ ಏನೋ ಹಾಕ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂದ್ರೆ ನಮ್ಗೆ ಆಚಾರಕ್ಕೆಲ್ಲ ಬಿದ್ದೋತು. ಇನ್ನೊಂದು ಹಾಕ್ಬೇಕನ್ನಷ್ಟೊತ್ತಿ ಈ ಸುದ್ದಿ ಬಂತು. ಇನ್ನು ಹೊಟ್ಟಿಲದ ಅಂದ್ಮ್ಯಾಗ ಅದರ ಹಾಕಿ ಏನು ಉಪಯೋಗ ಐತಿ ಹೇಳ?
ಏನು ಉಪಯೋಗಿಲ್ಲ. ಮಕ್ಳೆಲ್ಲ ಅರ್ಧಂಗೆ ಮಾಡ್ಬೇಕಂತ ಮಾಡಿದ್ವಿ, ಈ ಹೊಟ್ಟೆಲ್ಲ ನಿಂತ ಬಿಟ್ಟೈತೆ. ಇನ್ನೇನು ಮಾಡೋದು, ನಮ್ಮನ್ನ ಯಾವಾಗ ಒಂದೂರ ಹಾಕ್ತಾರಷ್ಟೇ. ಹೌದಮ್ಮ, ನಾ ಹೇಳಕತ್ತೀನಲ್ಲ, ಇನ್ನು ಮೇಲೆ ನೀನು ರೆಗ್ಯುಲರ್ ಆಗಿ ಬಂದು ನನ್ನ ಚೆಕಪ್ ಮಾಡಿಸ್ಕೋ. ನಾನು ಹಿಂಗೆ ನಿನಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಯಾವ್ಯಾವ ಥರ ಏನೇನು ತಿನ್ಬೇಕು, ಯಾವಾಗ ಟ್ರೀಟ್ಮೆಂಟ್ ತಗೋಬೇಕು, ಸ್ಕ್ಯಾನ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತೀನಿ. ಆ ಪ್ರಕಾರನೇ ಮಾಡ್ಕೊಂತ ಹೋಗು. ಆರೋಗ್ಯವಾಗಿ ಕೂಸು ಹೊಟ್ಟೆ ಬೆಳಿತೈತಿ, ಆಯ್ತಾ? ಆಯ್ತು ರೀ ಡಾಕ್ಟರ್. ಸರಿ, ಈಗ ಒಂದು 3 ತಿಂಗಳ ತನಕ ಸ್ವಲ್ಪ ವಾಮಿಟಿಂಗ್ ಸೆನ್ಸ್ ಇರುತ್ತೆ. ಏನೋ ಸ್ಮೆಲ್ ಬರಲಿ, ಯಾವುದೇ ಇದು ಊಟದ ಸ್ಮೆಲ್ಲು ಏನೋ ಬಂದರೂ ಸ್ವಲ್ಪ ವಾಂತಿ ಆಗುತ್ತೆ. ನಾನು ಅದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ ಕೊಡ್ತೀನಿ. ಊಟಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ತೊಗೊಂಡ್ಬಿಡು, ಅಂದ್ರೆ ಊಟ ಮಾಡಿದ್ದು ವಾಂತಿ ಆಗಂಗಿಲ್ಲ. ಸ್ವಲ್ಪ ಹಾಲು, ಕೇಸರಿ, ಬಾದಾಮಿ ಸೊಪ್ಪು ಇಂಥದ್ದು ಜಾಸ್ತಿ ತಿನ್ನು, ಡ್ರೈ ಫ್ರೂಟ್ಸ್ ಜಾಸ್ತಿ ತಿನ್ನು, ಹಣ್ಣು ತಂದು ಕೊಡ್ರಿ, ಹಣ್ಣು ಜಾಸ್ತಿ ತಿನ್ನಬೇಕು. ಸೊಪ್ಪು ಸಿದಿನೂ ಜಾಸ್ತಿ ತಿನ್ನಮ್ಮ. ಏನಪ್ಪ ಅಪ್ಪ ಅದಿ ಖುಷಿ ಆಯ್ತಾ? ಸರಿ, ಇಷ್ಟು ದಿವಸ ಎಲ್ಲ ಕಷ್ಟಪಟ್ಟಿದ್ದೆಲ್ಲ ಇವತ್ತಿಂದ ನಿಮಗೆ ಒಳ್ಳೇದಾಗಲಿ ಅಂದಂಗೆ ಒಂದು ಸ್ವಲ್ಪ ಹಾಸ್ಪಿಟ್ಲ್ ಕಡೆ ಬಾರಪ್ಪ. ಒಂದು ಸ್ವಲ್ಪ ಏನು ಟ್ಯಾಬ್ಲೆಟು ಅವು ಅದಾವು ಕೊಡೋದವು ಕೊಟ್ಟು ಕಳಿಸ್ತೀನಿ. ಹಾಂ ಆಯ್ತು ಡಾಕ್ಟ್ರ್. ಈ ಖುಷಿ ವಿಚಾರ ಹೇಳಿರಲ್ರಿ, ನಿಮ್ಗೆ ಏನು ಬೇಕು ಹೇಳ್ರಿ ಕೊಡ್ತೀನಿ, ಏನು ಬೇಕು ಹೇಳ್ರಿ ಎಲ್ಲ ಕೊಡ್ತೀನಿ. ನನಗಂತೂ ಈ ವಿಚಾರ ಈಗ ಬಿಡೈತಿತ್ತು ಇಲ್ಲ ನನ್ನ ಜೀವನ ಪರ್ಯಂತ ಅಂದ್ಕೊಂಡಿದ್ದೆ. ಇವಾಗ ನಾನು ಭಾಳ ಖುಷಿ ಆಗ್ತೈತೆ ರೀ. ಬರ್ರಿ ಡಾಕ್ಟ್ರ್, ನಿಮ್ಗೆ ಏನು ಬೇಕು ಕೊಡಿಸ್ತೀನಿ ಬರ್ರಿ. ಆತು, ಈಗೇನು ಅವಸರ ಮಾಡಬೇಡ, ಕೂಸು ಆರೋಗ್ಯವಾಗಿ ಹುಟ್ಲಿ, ಆಮೇಲೆ ನನಗೇನಾರ ಕೊಡಿ ಅಂತ. ಸರಿ ಬರ್ರಿ, ಬಿಟ್ಟು ಬರ್ತೀನಿ ಬರ್ರಿ. ನಡಿಯಪ್ಪ ಹೋಗೋಣ. ಡಾಕ್ಟರ್ನ ಬಿಟ್ಟು ಬರ್ತೀನಿ. ಬರ ಮುಂದೆ ಹಣ್ಣು ವಿನ ಹೇಳಿದಲ್ಲ, ಬಾದಾಮಿ, ಕೇಸರಿ, ಕಲ್ಸಕ್ರಿ, ಗೋಡಂಬಿ, ದ್ರಾಕ್ಷಿ ಏನೇನೆಲ್ಲ ತೊಗೊಂಬರ್ತೀನಿ. ಅಲ್ಲಿ ಮಾರ್ಕೆಟ್ನಿಗೆ ಎಷ್ಟು ಹಣ್ಣು ಅದಾವು ಎಲ್ಲ ತೊಗೊಂಬಂದ್ಬಿಡ್ತೀನಿ. ಇಷ್ಟು ಖುಷಿ ನನ್ನ ಗಂಡ, ಇಷ್ಟು ಖುಷಿ ನಾನು ಮದುವೆ ಆದಾಗಿಂತ ನೋಡಿದ್ದೇ ಇಲ್ಲ. ಮದುವೆಯಾಗ ನೋಡಿದ್ದು ಯಪ್ಪ, ಇವತ್ತು ನನ್ನ ಜೀವನದಾಗ ಕತ್ಲ ಕಳೆದ ಬೆಳಕಿನ ದಿನಗಳು ಬಂದು ಇನ್ನು ನನಗೆ ಯಾವ ಕಷ್ಟ ಇಲ್ಲ. ಇನ್ನು ನನ್ನ ಮನೆ ತುಂಬ ನಗು ನನಗೆ. ಬರೀ ಹತ್ಕೊಂತ ಅಡ್ಡಾಡ್ತಿದ್ದೆ ಮಕ್ಕಳ ಅಂತಂದು. ಇನ್ನು ನನಗೆ ಭಾಳ ಖುಷಿ. ಕಕ್ಕೀರೆ ನೋಡಿದ್ರಿ ನೋಡ್ರಿ, ನನ್ಗೆ ನಮ್ಮ ಮಕ್ಕಳು ಅದು ನಿಮ್ಮ ಮಕ್ಳು ಇಬ್ರು ಬಂದು ನಮ್ಮ ಮನ್ಯಾಗ ಕಾಲಿಟ್ಟು ಆಟ ಆಡಿ ನಗದು ಅದೆಲ್ಲ ಮಾಡಿದ ತಕ್ಷಣ ನನ್ನ ಮಡ್ಲಗು ಒಂದು ದೇವ್ರು ಮಕ್ಕಳನ್ನ ಕೊಟ್ಟಬಿಟ್ಟು ನೋಡ್ರಿ, ಮಕ್ಕಳ ಫಲ ಇಟ್ಟಬಿಟ್ಟ ದೇವ್ರು. ಅದಕ್ಕೆ ಅಂತಾರಲ್ರಿ, ಮಕ್ಕಳ ಮನೆ ತುಂಬ ಆಡಿದ್ರೆ ಯಾವುದಕ್ಕೂ ಕೊರಿಯಿಲ್ಲ ಅಂತಂದು. ನೋಡ್ರಿ, ನಿಮ್ಮ ಮಕ್ಕಳು ಕಾಲಿಟ್ಟು ಗುಣನ ಏನ, ನನಗೂ ಒಂದು ಮಕ್ಕಳು ಭಾಗ್ಯ ಸಿಕ್ತು. ಕಕ್ಕೀರೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನ್ರಿ? ಹೌದವ, ನಮಗೂ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಹೂನವ, ಮತ್ತೆ ಹಂಗೆ ಮತ್ತೆ ಅದಕ್ಕೆ ಅಂತಾರಲ್ಲ, ಮಕ್ಕಳಲ್ಲಾರ್ದವರು ಬೇರೆ ಮಕ್ಕಳನ್ನಾರ ಎತ್ಕೊಂಡಿದ್ ಮಾಡ್ಬೇಕು ಅಂತಂದು. ಅವಾಗ ಮಕ್ಕಳ ಫಲ ಹಾಕೋ ಅಂತ ಅಂತಿದ್ರು. ಅದು ಕರೆಯೋಣ ಆತೋಣ ಮತ್ತೆ. ಹೌದ್ರಿ, ಖರೆ ಆತ್ರಿ. ನೋಡು, ಮತ್ತೆ ಇನ್ಮೇಲೆ ಹೆಂಗ್ ಬೇಕಂಗ ದಡಗ್ ಬಿಡೋದು, ನೀನೇನು ಅಡ್ಯಾಡೋದು, ಅಡಿಗೆ ಪಡಿಗೆ ಮಾಡ್ಕೋದು, ಅದು ಏನು ಮಾಡ್ಬೇಡ. ಮತ್ತೆ ನಮ್ಮಣ್ಣ ನಮ್ಮನ್ನ ಬೈತಾನ. ನೋಡು, ನಮ್ಮ ತಂಗಿಯರಿಬ್ರು ಇದ್ರು ನನ್ನ ಹೆಂಡತಿ ಕೈಲಿ ಕೆಲಸ ಮಾಡಿಸ್ತಾನ ಅಂತಂದು. ನೀನು ಈಗ ಮೊದಲ ವಾಂತಿ ಅಂತಿದ್ದಿ, ನೀರು ಸೇದ್ದಕ್ಕಲ್ಲ ಅಂತಿದ್ದಿ. ಏನು ಇಲ್ಲ, ಅಡಿಗೆ ಮನೆಗೆ ವಾಸನೆ ಅವು ಅನ್ನದ್ದು ಪನ್ನದ ವಾಸನೆ ಬಂದ್ರೆ ವಾಂತಿ ಆಗತ್ತ, ಬರಕ್ಕೆ ಹೋಗ್ಬೇಡ. ನೀಲೇ ಇರು, ಮಕ್ಕೊಂಡಲ್ಲೇ ಮಕ್ಕೋ. ನಾವು ಎಲ್ಲ ಮಾಡ್ತೀವಿ, ಅಡಿಗೆ ಪಡಿ ಎಲ್ಲ ಮಾಡ್ತೀವಿ. ಅಣ್ಣನ ಕಾಳಜಿ ಮಾಡ್ತೀವಿ, ನೀನೇನು ಚಿಂತೆ ಮಾಡ್ಬೇಡ. ಹೌದವ, ನೀನ್ ಇನ್ಮೇಲೆ ಯಾವ್ದು ತಲೆ ಕೆಸ್ಕೋಬೇಡ. ಆರಾಮ್ ಉಂಡೆನ ಮಕ್ಕೊಂಡೇನ ಅಷ್ಟ ಮಾಡು. ಏನ ನಾವೆಲ್ಲ ನೋಡ್ಕೊಂಡು ಹೋಗ್ತೀವಿ. ಆಯ್ತು ಚಿಕ್ಕಮ್ಮರ. ಅಂದಂಗೆ ಹುಡುಗರು ಇಲ್ಲದವ್ರು ಇಬ್ರು ಯಾಕೆ ಅವಾಗಿಂದ ದನಿನ ಕೇಳಿಸುವಂತ. ನನಗೂ ಸ್ವಲ್ಪ ಸುಸ್ತಾಗಿತ್ತು, ಹಂಗಾಗಿ ನನಗೂ ಅದಕ್ಕೆ ಲಕ್ಷಣ ಇರಲಿಲ್ಲ. ಇವಾಗ ಇದೇನು ಕೇಳಿದಲ್ಲ, ಎಲ್ಲ ಸುಸ್ತು ಬಸ್ತು ಎಲ್ಲ ಹೊಡೋತ್ ನೋಡ್ರಿ. ಇವಾಗ ನನಗೆ ಹೊಸ ಜೀವನ, ಹೊಸ ಚೈತನ್ಯ, ಹೊಸದಾಗಿ ನನಗೆಲ್ಲ ಸಿಗಕತ್ತೈತ್ರಿ. ಹಾಗೆ ಮಕ್ಕಳು ಎಲ್ಲದವ್ರಿ ಅಲ್ಲ, ದನಿ ಕೇಳಿಸ್ಲಿಲ್ಲ, ಅದಕ್ಕೆ ಕೇಳತ್ತಿದ್ದೆ. ಇಲ್ಲವ, ಅವು ಬಾಜು ಮನೆಯಾಗ ಯಾರ ಹುಡುಗರು ಬಂದವಂತವ, ಅವು ಕೂಟ ಆಟಾಡಕ್ ಹೋಗ್ಯಾರ. ಅವಾಗಿಂದ ಕರ್ದಾಕಿರ್ತೀನಿ, ಬರ್ರಿ ಒಟ್ಟು ಏನಾರು ತಿನ್ನಬರ್ರಿ, ಅದು ಮಾಡ್ಬರ್ರಿ ಅಂತೀನಿ. ಇಲ್ಲ ಆಡಕತ್ತೀವಿ ಅಂದ್ರೆ ಅಕ್ಕ ಸುಮ್ಮನೆ ಅದೇ. ಈಗ ಬರ್ತಾರ ತಗೋ. ಆಯ್ತು ತಗೋರಿ ಚಿಕ್ಕಮರೆ, ಮಕ್ಕೋರವ. ಸುಸ್ತಾಗೈತೆ ಅಂತಿದ್ದಿ, ಯಾಕೆ ಇದು ಮಾಡ್ತಿದ್ದಿ? ಮಕ್ಕೋ, ನಾವು ಅಡಿಗೆ ಮಧ್ಯಾಹ್ನ ಅಡಿಗೆ ಎಲ್ಲ ಮಾಡಿದ್ಮ್ಯಾಗ ಅವಾಗ ಎಬ್ಬಿಸ್ತೀನಿ, ಎದ್ದು ಊಟ ಮಾಡಿ ಅಂತ. ಹೌದ್ರಿ ಚಿಕ್ಕಮ್ಮರೆ, ನೀವು ಬಂದು ನನಗೆ ಎಷ್ಟು ಸಹಾಯ ಆಗತ್ತೆ ಗೊತ್ತೇನ್ರಿ? ನೋಡ್ರಿ, ಇಂಥ ಪರಿಸ್ಥಿತಿ ಒಳಗೆ ಒಬ್ಬಾಕಿದ್ರೆ ನನಗೆ ಎಷ್ಟು ಕಷ್ಟ ಆಕಿತ್ತು. ನನಗೆ ಈಗ ಹೋಗಿ ಅಡಿಗೆ ಮಾಡ್ಕೊಳಕ್ಕೂ ಹಾಕಿದ್ದಿಲ್ಲ. ಈಗ ನೀವು ಅದಿರಿ, ನನ್ನ ಮಕ್ಕಳು ಅಂತೀರಿ, ರೆಸ್ಟ್ ಅಂತೀರಿ, ಏನಾರು ಅಡಿಗೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೀರಿ. ನೋಡ್ರಿ, ತಾಯಿ ಇಲ್ಲ ಅನ್ನೋ ಕೊರಗು ನೀವು ಇಬ್ರು ನಂಗೆ ನಿಲ್ಸಿದ್ರಿ. ನೋಡ್ರಿ, ತಾಯಿ ಅಕಸ್ಮಾತ್ ನನ್ನ ತಾಯಿ ಬದುಕಿದ್ರೆ ನನ್ನ ಹಿಂಗೆ ನೋಡ್ಕೋತಿದ್ಲು. ನನ್ನ ಮಗಳು ಹೊಟ್ಟಿಲೆದಲ್ಲ ಅಂತೇಳಿ ನನ್ನ ಕಾಲು ಕೆಳಗಿರ್ಲಾರ್ದಂಗೆ ನನಗೆ ಇದ್ದಲ್ಲಿ ಎಲ್ಲ ತಂದು ಕೊಟ್ಟು ನಂಗೆ ಏನು ಬೇಕು ಬೇಡ ಮಾಡ್ಕೊತಿದ್ಲಲ್ಲ, ಅದೇ ನನಗೆ ಅನ್ಸಾತೈತ್ರಿ. ನೀವ ನನಗೆ ಎಲ್ಲಿ ಆ ದೇವ್ರ ತಾಯಿ ರೂಪೆ ಕಳ್ಸನ ಅನ್ಸಾತೈತೆ ನೋಡ್ರಿ. ಹೌದವಾ, ಮತ್ತೆ ದಿಕ್ಕಿಲ್ಲರಿ ದೇವ್ರ ದಿಕ್ಕಂತ. ನೋಡು, ನಿನಗೆ ಹಿಂಗಾಗಬೇಕು ಅನ್ನೋದಿತ್ತು, ಅದಕ್ಕೆ ದೇವ್ರು ಯಾವುದೋ ಒಂದು ರೂಪೆ ನಮ್ಮನ್ನು ಕರ್ಸೋಣ. ನೋಡು, ಈಗ ನಿನ್ನ ಸಹಾಯನ ಅಂತೇಳಿ ನಾವು ಬಂದಿದ್ದಕ್ಕೆ ಏನು ಚಿಂತೆ ಮಾಡ್ಬೇಡ, ನಾವೆಲ್ಲ ನೋಡ್ಕೋತೀವಿ. ಆರಾಮಿರತ್ತ ಬಾಯಕ್ಕ. ಅಡಿಗೆದು ಅರ್ಧಕ್ಕೆ ಬಿಟ್ಟು ಬಂದಿದ್ದೆ, ಬಾ ಹೋಗ ಮಾಡಂಬ. ಇವರು ತಾಯಾಗಕ್ಕ ಲಾಯಕ್ಕಿಲ್ಲದ ನಾಯಿಗಳು ಇವ್ರು ತಾಯಿ ಆಗ್ತಾರಂತ. ತಾಯಿ ಪಾಪ, ಆಕಿಗೆ ನಿಮ್ಮ ಎಲ್ಲ ಈ ಕುತಂತ್ರ ಗೊತ್ತಿಲ್ಲ. ನಿಮ್ಮನ್ನ ತಾಯಿ ಅಂತ ನಂಬೇಳ. ಆ ಮಕ್ಕಳನ್ನ ಅಷ್ಟ ತನ್ನ ಪಣಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನ ಜೋಪಾನ ಮಾಡತ್ತಾಳ. ಇಂಥ ನೀಚರಿಗಿರಂದ್ರೆ ನೀವು, ನಿಮ್ಮನ್ನ ಎಲ್ಲೋಡು ರಕ್ತ ಹಿಂಗೆ ಕುದಿತೈತೆ ಅಂದ್ರೆ ನಿಮ್ಮನ್ನ ಒಬ್ಬೊಬ್ಬರನ್ನ ರಕ್ತ ನಾನು ಕುಡಿಬೇಕು ಅನ್ಸಾತೈತಿ. ಥು.